ನಾವು ಈಗ ಸ್ಕೂಲ್ ಹೋದಾಗ ಟೈಮ್ ಟೇಬಲ್ ಇದೆ ಅಲ್ವಾ? ಇಂಗ್ಲಿಷ್, ಸೋಷಿಯಲ್, ಮ್ಯಾಥ್ಸ್, ಸೈನ್ಸ್, ಕನ್ನಡ ಅಂತ. ಯಾಕೆ? ಆ ಟೈಮ್ ತಕ್ಕಂಗೆ ಅವ್ರು ಏನ್ ಮಾಡ್ತಾರೆ, ಪಾಠ ಹೇಳ್ಕೊಡ್ತಾರೆ. ಈಗ BBS ಟೈಮ್ ಇದೆ, ಟೈಮ್ ತಕ್ಕಂಗೆ ನಾವು ಏನ್ ಮಾಡ್ತೀವಿ, ಪಾಠ ಹೇಳ್ಕೊಡ್ತೀವಿ. ಸೊ ನಮ್ ಕೆಪಾಸಿಟಿ ನಮ್ಗೆ ಗೊತ್ತು. ಸೊ ಐ ನೀಡ್ ಟು ಪ್ಲಾನ್ ಮೈ ಡೇ ಆರ್ ಐ ನೀಡ್ ಟು ಫಿಕ್ಸ್ ಅ ಟೈಮ್ ಟೇಬಲ್. ಸ್ಕೂಲ್ ಹೋಗೋದು, ಎಷ್ಟು ನಾನು ಆಟ ಆಡಬೇಕು, ಎಷ್ಟು ಹೊತ್ತು ನಾನು ಓದಬೇಕು, ಎಷ್ಟೊತ್ತು ನಾನು ಪ್ರೇಯರ್ ಮಾಡಬೇಕು, ಎಷ್ಟೊತ್ತು ನಾನು ಮಲ್ಕೋಬೇಕು. ಯು ಹ್ಯಾವ್ ಟು ಪ್ಲಾನ್ ಯುವರ್ ಡೇ. Yes or no? So how to organize your day? You have to plan, fix a timetable. What you have to do? You have to fix the timetable. Every day is an opportunity. ಒಂದೊಂದ್ಸತಿ ನಾವು ಟೈಮ್ ಟೇಬಲ್ ಫಿಕ್ಸ್ ಮಾಡಿರ್ತೀವಿ, ಆಗಲ್ಲ. ಡೋಂಟ್ ವರಿ. But your first priority is you have to read your Bible and also plan your day. What you have to do? The second point, you have to plan your day. Okay. The third one ಏನಂದ್ರೆ start doing what you have planned. ನಾವೇನ್ ಪ್ಲಾನ್ ಮಾಡಿದ್ರೋ ಅದನ್ನ ನಾವು ಮಾಡಬೇಕು. ಕೆಲವರು ಏನ್ ಗೊತ್ತಾ ಮಾಡ್ತಾರೆ, ಸುಮ್ಮನೆ ಪ್ಲಾನ್ ಮಾಡ್ತಾರೆ ಅಷ್ಟೇ, ಏನು ಮಾಡಲ್ಲ. ಪ್ಲಾನ್ ಮಾಡಿದ್ರೆ ಅದನ್ನ ನಾವೇನ್ ಮಾಡ್ಬೇಕು, ಮಾಡಬೇಕು. ಈಗ ಏನ್ ಪ್ಲಾನ್ ಇದೆ, ನಾನು ಓದ್ಬೇಕು, ನಾನು ಇಲ್ಲಿಗೆ ಹೋಗ್ಬೇಕು, BBS ಬರ್ಬೇಕು ಅಂತ ನೀವು ಬರ್ದಿರ್ತೀರಾ, ಅದನ್ನ ನಾವು ಮಾಡ್ಬೇಕು. ನಾವೇನ್ ಪ್ಲಾನ್ ಮಾಡ್ತೀವೋ ಅದನ್ನ ನಾವು ಮಾಡಬೇಕು. ಅವಾಗ ನಮ್ಮ ದಿನ ಅದು ಒಳ್ಳೆ ದಿನ ಆಗುತ್ತೆ. ನಾವೇನ್ ಪ್ಲಾನ್ ಮಾಡಿರ್ತೀವೋ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು. ಎಕ್ಸಿಕ್ಯೂಟ್ ಅಂದ್ರೆ ಅದನ್ನ ನಾವು ಮಾಡಿ ತೋರಿಸ್ಬೇಕು. ಫಸ್ಟ್ ಏನ್ ಮಾಡಬೇಕು, we have to read our Bible, pray every day. The second one is you have to plan your day. The third one is you have to start doing the work. ನಾವೇನ್ ಪ್ಲಾನ್ ಮಾಡಿರ್ತೀವೋ ಅದನ್ನ ನಾವು ಏನ್ ಮಾಡಬೇಕು, ಮಾಡಬೇಕು. The fourth one, the last one ಏನಂದ್ರೆ we have to reward ourselves. ನಾವೇನ್ ಮಾಡಿರ್ತೀವೋ ನಮಗೆ ತೃಪ್ತಿ ಆಗ್ಬೇಕು. ಹೌದು, ಇವಾಗ ನಾನು BBS ಹೋಗಿದ್ದೆ, ನಾನು ಈಗ ಕಲ್ತ್ಕೊಂಡೆ, ನನಗೆ ಅದು ಖುಷಿ ಆಗ್ಬೇಕು. ಖುಷಿ ಆಗಿಲ್ಲ ಅಂದ್ರೆ ಏನು ಮಾಡಲ್ಲ. ನಾನು ಏನ್ ಕೆಲಸ ಮಾಡ್ತೀನೋ, ನಾನು ಏನ್ ಮಾಡ್ತೀನೋ ಅದು ನನಗೆ ತೃಪ್ತಿ ಆಗ್ಬೇಕು. ಅದೇ ಎಂಡ್ ಆಫ್ ದ ಡೇ ನೀವು ಮಲ್ಕೊಂತೀರಲ್ಲ, ಅವಾಗ ನೀವು ಹೇಳ್ಬೇಕು, ಹೌದು ಇವತ್ತು ಈ ಕಾರ್ಯ ಮಾಡಿದೆ, ಇದು ಮಾಡಿದೆ, BBS ಹೋಗಿದ್ದೆ, ಇವತ್ತು ಈ ಲೆಸನ್ ನಾನು ಕಲ್ತ್ಕೊಂಡೆ, ದೇವರ ವಾಕ್ಯ ಇದು ಕಲ್ತ್ಕೊಂಡೆ ಅಂತ ನಮ್ಮ ಮನಸ್ಸು ನಮಗೆ ತೃಪ್ತಿ ಆಗಬೇಕು. That is how to plan, organize your day. You have to enjoy yourself in the Lord. ದೇವರಲ್ಲಿ ನೀವು ಏನು, you have to feel His presence. ಯಾಕಂದ್ರೆ every day is a precious day. ನಾಳೆ ಏನಾಗ್ತೀವಿ ಅಂತ ಗೊತ್ತಿಲ್ಲ ನಮ್ಗೆ, ನಾಳೆ ಏನಾಗ್ತೀವಿ ಅಂತ ಗೊತ್ತಿಲ್ಲ ನಮ್ಗೆ, ನಾಳೆ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ. ಆದ್ರೆ ಏನು ನಮ್ಗೆ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಾವು ಒಳ್ಳೆ ರೀತಿಯಾಗಿ ಅರ್ಥಪೂರ್ಣವಾಗಿ ನಾವು ಇವತ್ತು ದಿನನ ಸರಿಯಾಗಿ ಜೀವಿಸ್ತೇವೆ. ಸೊ ಫಸ್ಟ್ ಒನ್ ಏನು, ಯು ಹ್ಯಾವ್ ಟು ರೀಡ್ ಯೋರ್ ಬೈಬಲ್, ಪ್ರೇ. ಸೆಕೆಂಡ್ ಒನ್ ಏನು, ಯು ಹ್ಯಾವ್ ಟು ಸ್ಟಾರ್ಟ್ ಪ್ಲಾನಿಂಗ್ ಫಾರ್ ದ ಡೇ. ಪ್ಲಾನ್ ಮಾಡಬೇಕು ಡೇಗೆ. ಥರ್ಡ್ ಒನ್ ಏನು, ಸ್ಟಾರ್ಟ್ ಡೂಯಿಂಗ್ ವಾಟ್ ಯು ಹ್ಯಾವ್ ಪ್ಲಾನ್. ನಾವೇನ್ ಪ್ಲಾನ್ ಮಾಡಿದ್ದೀವೋ ಅದನ್ನ ನಾವು ಮಾಡಬೇಕು, ತೋರಿಸ್ಬೇಕು ಮಾಡಿ. ದ ಫೋರ್ತ್ ಒನ್ ಏನು, ರಿವಾರ್ಡ್ ಯೋರ್ಸೆಲ್ಫ್. ನಾವೇನ್ ಮಾಡಿದ್ದೀವೋ ಅದು ನಮಗೆ ತೃಪ್ತಿ ಆಗ್ಬೇಕು, ಸಂತೋಷ ಆಗ್ಬೇಕು. ಅವಾಗ ಆ ದಿನ ನಮ್ಗೆ ಚೆನ್ನಾಗಿದೆ.
ಸೊ ಮಕ್ಕಳೇ ನೀವೇನ್ ಮಾಡಬೇಕು, ಪ್ರತಿದಿನ ಸ್ಟಾರ್ಟ್ ಆರ್ಗನೈಸಿಂಗ್ ಯುವರ್ ಡೇ.